ಏ ನಾವು ಟಾಪ್ ಅಲ್ಲಿಯ ನಮಸ್ಕಾರ ಎಲ್ರಿಗೂ ಜನಾರ್ದನ್ ಸರ್ ಮಾತಾಡ್ತಿರೋದು ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರದ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. RCB ಅಟ್ ದ ಟಾಪ್ ಆಫ್ ಪಾಯಿಂಟ್ಸ್ ಟೇಬಲ್. 5 ಮ್ಯಾಚ್ ಅಲ್ಲಿ 4 ಮ್ಯಾಚ್ ಗೆದ್ದು ಒಂದೇ ಮ್ಯಾಚ್ ಸೋತಿರೋದು. 8 ಪಾಯಿಂಟ್ಸ್ ಇಂದ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮೊದಲ ಸ್ಥಾನದಲ್ಲಿ ರಾರಾಜಿಸ್ತಾ ಇದೆ ಲಕ್ನೋ. LSG ಕ್ಯಾಜಿ ದಾಲ ಇಜ್ಜಿ ಅಂದ್ರೆ ಎಂತ ಇಲ್ಲ ಅಂತ. ಇವತ್ತು ಮ್ಯಾಚೇ ಇಲ್ಲ, ಫೈಟೇ ಇಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆ ಒಂದು ಪಿಚ್ಚಲ್ಲಿ 146 ರನ್ನಿಗೆ ಆಲ್ ಔಟ್. ಅಂದ್ರೆ ಪಿಚ್ ಸ್ವಲ್ಪ ಸ್ಲೋ ಇತ್ತು, ಬಟ್ 146 ಎಂತ ಇದು ಫೈಟೇ ಇಲ್ಲ. ನಮ್ಮದು 5 ವಿಕೆಟ್ ತೆಗೆದಿದ್ದಾರೆ ಅನ್ನೋದೇ ಒಂದು ಸಮಾಧಾನದ ಸಂಗತಿ. LSGಗೆ ಬಿಟ್ಟರೆ ಇವತ್ತು ಆಟದಲ್ಲಿ ಆನೂ ಇರಲಿಲ್ಲ, ಠಾನೂ ಇರಲಿಲ್ಲ, ಎಂಥದ್ದು ಇರಲಿಲ್ಲ. ಡಾಮಿನೇಟಿಂಗ್ ವಿಕ್ಟ್ರಿ RCBಗೆ ಅಷ್ಟೇ. ಹೊಡೆದು ಬಿಸಾಕಿದ್ರು. ನಾವು ಯಾಕೆ ಟೇಬಲ್ ಮೇಲೆ ಟಾಪಲ್ಲಿ ಇದ್ದೇವೆ ಅಂತ ಒಂದು ಈಗ ಪ್ರೂವ್ ಮಾಡಿದಾಗ ಆಯ್ತು ಇವತ್ತಿನ ಪರ್ಫಾರ್ಮೆನ್ಸ್. ಯಾಕಂತಂದರೆ ಪಾಯಿಂಟ್ಸಲ್ಲಿ ಸಹ ನಾವು ಟಾಪಲ್ಲಿದ್ದೇವೆ. ಬರೀ ರನ್ ರೇಟ್ ಆಧಾರದ ಅಂದರೆ ತೆಗೆದುಕೊಂಡ್ರೂ ಕೂಡ ನಮ್ಮ ಹತ್ರ ಕೂಡ ಯಾರು ಇಲ್ಲ, RCB ಹತ್ರ ಕೂಡ ಯಾರು ಇಲ್ಲ. +1.5 ಅಲ್ಲಿ ನಾವಿದ್ದೇವೆ. ನೆಕ್ಸ್ಟ್ ರಾಜಸ್ಥಾನ್ ರಾಯಲ್ಸ್ ಏನು ಸೆಕೆಂಡ್ ಪ್ಲೇಸಲ್ಲಿದೆ, ಅವ್ರದ್ದು 0.8 ಇದೆ ಅಂತ ಅಂದ್ಕೊಳ್ತೇನೆ. 5 ಟೀಮ್ ಇದು ಪ್ಲಸ್ಸಲ್ಲಿ ಉಂಟು, 5 ಟೀಮ್ ಇದು ಮೈನಸಲ್ಲಿ ಉಂಟು ರನ್ ರೇಟ್. ಬಟ್ ನಮ್ಮದು +1.5. ಸೂಪರ್ ಹ್ಯಾಪಿ, ವಾಟ್ ಅ ಪರ್ಫಾರ್ಮೆನ್ಸ್. ರಸಿಕಾ ಅಥವಾ ಇನ್ನೊಂದು ಯಾವುದೋ ರಘುವೈನ್ ಸ್ಟೋರ್ ಅವ್ರದ್ದು ಸ್ಟೋರಿ ನೋಡಿದ್ದೆ ನಾನು. ಅವ್ರು ಭಯಂಕರ ಹಾಕಿದ್ರಾಯ್ತು ಸ್ಟೋರಿ. ಬಾಬಾರ್ ಅವ್ರ ರಸಿಕಾ ಅಂತ ಏನೋ ಒಂದು ಪದ್ಯ ಹಾಕಿದ್ದಾರೆ. ಸೂಪರ್ ಪರ್ಫಾರ್ಮೆನ್ಸ್. ಇವತ್ತು ನೋಡಿ ಟಾಸ್ ಗೆದ್ದಂತಹ ನಮ್ಮ ನಾಯಕ ನಾವು ಏನು ಹೇಳಿದ್ರು ಅಂತಂದರೆ, ಇಲ್ಲ ನಾವು ಬೌಲಿಂಗ್ ಮಾಡ್ತೇವೆ, ಅವರನ್ನು ಬೇಗ ಆಲ್ ಔಟ್ ಮಾಡ್ತೇವೆ, ಮ್ಯಾಚನ್ನು ಬೇಗ ಮುಗಿಸ್ತೇವೆ, ಸೋ ದ್ಯಾಟ್ ಸ್ಟೇಡಿಯಮ್ಗೆ ಯಾರೆಲ್ಲ ಮ್ಯಾಚ್ ನೋಡಲಿಕ್ಕೆ ಹೋಗಿದ್ದಾರೆ ಅವರು ಬೇಗ ಮನೆ ಸೇರುವಂತಾಗಲಿ. ಹಾಗೆ ಜನಾರ್ದನ್ ಸರ್ ಅವರು ಬೇಗ ವಿಡಿಯೋ ಮಾಡಲಿ, ನಾವು ಸಹ ಅವರ ಫ್ಯಾನ್ ಅಂತ ಹೇಳಿದರು. ನಮ್ಗೆ ಭಾರಿ ಖುಷಿ ಆಯ್ತು. ನೀವು ಇಲ್ಲ ಡೌಟ್ ಇದ್ರೆ ಟಾಸ್ ಇದರಲ್ಲಿ ನೋಡಿ ನಮ್ಮ ಹೆಸರು ಉಲ್ಲೇಖ ಮಾಡಿದ್ದಾರೆ, PJ ಇದು. ಬಟ್ ಎನಿವೇಸ್ ಇವತ್ತು ಹೇಸಲ್ವುಡ್ ಪ್ಲೇಯಿಂಗ್ 11 ವಾವ್, ಎಂಥ ಬೌಲಿಂಗ್ ಅಣ್ಣ. ಇವತ್ತು ಪವರ್ ಪ್ಲೇಲಿ ಅವ್ರದ್ದು ಪವರೇ ಇರಲಿಲ್ಲ, ಎಂತ ರನ್ ಹರಿದು ಬರಲಿಲ್ಲ. ಏನೋ ಒಂದು ಬದೋನಿ ಒಂದು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡಿದ್ರು ಬಿಟ್ರೆ, ಆ್ಯಂಡ್ ಈವನ್ ಮುಕುಲ್ ಚೌಧರಿ ಒಂಚೂರು ಆಡಿದ್ರು ಬಿಟ್ರೆ ಬೇರೆ ಎಲ್ಲರದ್ದು ಎಂಥದ್ದು ಇಂಟೆಂಟ್ ಕಾಣಲಿಲ್ಲ. ಮಾರ್ಕ್ರಮ್ ಕ್ಲಿಕ್ ಆಗ್ತಾ ಇಲ್ಲ. ಏನು ಇವರು ಪೂರನ್ ಅವರು ಅಯ್ಯಯ್ಯೋ ಪೂರ್ಣವಾಗಿ ಆಹುತಿಯಾಗಿ ಹೋಗಿದ್ದಾರೆ. ಏನು ಫಾರ್ಮ್ ಇಲ್ಲ. ಮಾರ್ಚ್ ಬಾರಿ ಒದ್ದಾಡಿದ್ರು, 32 ಬಾಲ್ ಆಡಿ 40 ರನ್ ಹೊಡೆದ್ರು. ಪಂತ್ ಒನ್ ಡೌನಲ್ಲಿ ಬಂದಿದ್ದಂತಹ ಪಂತ್ ಅವರು ರಿಟೈರ್ಡ್ ಹರ್ಟ್. ಯಾಕಂತಂದರೆ ಹೇಸಲ್ವುಡ್ ಹಾಕಿದಂತಹ ಬಾಲು ಅವರ ಎಡಗೈಗೆ ಇಲ್ಲಿ ತಾಗಿತ್ತು, ಹೊಟ್ಟೆಗೆ ತಾಗಿ ಇಲ್ಲಿ ಡಮ್ ಅಂತ ಬಡಿಯಿತು. ಅಣ್ಣ ಭಾರಿ ನೋವಲ್ಲಿದ್ದರು. ಸೊ ಅವರು ಹೋದರು. ಪಂತ್ ನಂಗಿಲ್ಲ, ಬ್ಯಾಟಿಂಗ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ನಿಲ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಅವ್ರು ಹೋದರು. ಬಟ್ ದಡ ಅಂತ ವಿಕೆಟ್ ಬಿದ್ದ ಮೇಲೆ ಮತ್ತೆ ಪುನಃ ಬಂದರು. ಇಲ್ಲ ನಾನು ಏನೋ ಒಂದು ಹೀರೋಯಿಕ್ ಇನ್ನಿಂಗ್ಸು ಏನೋ ಒಂದು ನನ್ನ ಕಡೆಯಿಂದ ಬರ್ತದೆ ಅಂತ. ಬಟ್ ಸಾಲ್ಟ್ ಅವರ ಗಾಯಕ್ಕೆ ಉಪ್ಪಾಕಿ ತಿಕ್ಕಿದಾಗೆ ವಾಟ್ ಅ ಕ್ಯಾಚ್. ಸಾಲ್ಟ್ ಅಂತೂ ಈ ಒಂದು IPL ಅಲ್ಲಿ ಭಯಂಕರ ಫೀಲ್ಡಿಂಗ್ ಅಂತ ಬಂದರೆ RCB ಪಾಲಿಗೆ ಸಾಲ್ಟ್ ಅವ್ರದ್ದು ಯಾವುದೋ ಫೀಲ್ಡಿಂಗ್ ಬೇರೆ ಲೆವೆಲಲ್ಲಿದೆ. ಕೆಲವೊಂದು ಕ್ಯಾಚ್ APD ಕ್ಯಾಚ್ ಹಿಡಿತಿದಾರ ಅಂತ ಅನ್ನಿಸ್ತಾ ಇರುವಷ್ಟು ಒಂದು ಹೋಲ್ತದೆ. ಅವರ ಮುಖ ಛಾಯೆ ಕೂಡ ಹಾಗೆ ಉಂಟು. ಬಟ್ ಎನಿವೇಸ್ ಎಲ್ಲಿ ಕೂಡ ಅವ್ರದ್ದು ಪ್ರತಿರೋಧವೇ ಇರಲಿಲ್ಲ. LSGದು ರಸಿಕ್ದಾರ್ 4 ಓವರಿಗೆ 24 ರನ್ನಿಗೆ 4 ವಿಕೆಟ್, ಹೇಸಲ್ವುಡ್ 1 ವಿಕೆಟ್. ಮತ್ತು ಅದಾದಮೇಲೆ ನಮ್ಮ ಬೌನ್ಸರ್ ಬಾಯ್ ಕೃಣಾಲ್ ಪಾಂಡ್ಯ ಅವರು 2 ವಿಕೆಟ್ ತೆಗೆದ್ರು. ಫಸ್ಟ್ ಓವರಲ್ಲಿ 15 ರನ್ ಹೊಡಿಸ್ಕೊಂಡ್ರು ಕೂಡ ನೆಕ್ಸ್ಟ್ 3 ಓವರಲ್ಲಿ ಒಂದು 23 ರನ್ ಬಿಟ್ಟು ಕೊಟ್ಟು 2 ವಿಕೆಟ್ ತೆಗೆದ್ರು. ಸೊ ಎಟ್ ದ ಎಂಡ್ ಆಫ್ 20 ಓವರ್ಸ್ ಕರೆಕ್ಟ್ 20 ಓವರ್ ಆಡಿ 146 ರನ್ನಿಗೆ ಆಲ್ ಔಟ್. ಎಸ್ಪೆಷಲಿ ಆವೇಶ್ ಖಾನ್ ಅವರ ಫಿನಿಷರ್. ಆವೇಶ್ ಖಾನ್ ಲಾಸ್ಟ್ ಬಾಲಿಗೆ ಬೋಲ್ಡ್ ಆದಂಥ ರೀತಿ ಉಂಟಲ್ಲ, ಅಂದರೆ ಕಾಲು ಅಗಲ ಮಾಡಿ ವಿಕೆಟ್ ಇಲ್ಲಿ ಉಂಟು ಅಂತ ತೋರಿಸಿದಾಗಿತ್ತು ಇದು. ನೀವು ಹೈಲೈಟ್ಸಲ್ಲಿ ನೋಡಿ, ಮ್ಯಾಚ್ ನೋಡಿರೋದಿದ್ರೆ ಆವೇಶ್ ಖಾನ್ ಔಟ್ ಆದದ್ದು ನನಗೆ ನೋಡೋಕೆ ವಿಚಿತ್ರ ಅಂತ ಅನಿಸಿದೆ. ಇದೆಂತ ಇದು ಹೀಗೆಲ್ಲ ಬೋಲ್ಡ್ ಆಗ್ತಾರ ಅಂತ ವಿಚಿತ್ರವಾಗಿ ಬೋಲ್ಡ್ ಆದ್ರು. ಕಾಲೆಲ್ಲ ಹೀಗೆ ಮೇಲೆ ಮಾಡಿ ಎಂಥದ್ದು ಮಾಡ್ಲಿಕ್ಕೆ ಹೋಗಿ ಎಂಥದ್ದು ಆಯ್ತದು. ಕ್ಲೀನ್ ಬೋಲ್ಡ್ ಆದರು. ಆ್ಯಂಡ್ ನಮ್ಮ ಚೇಸ್ ಸ್ಟಾರ್ಟ್ ಆದದ್ದು ಇವತ್ತು. ಬೈ ದ ವೇ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಕೊಹ್ಲಿ ಅವರು ಐ ಥಿಂಕ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಫಸ್ಟ್ ಟೈಮ್ ಬರ್ತಾ ಇರೋದಾ, ತಪ್ಪಿದ್ರೆ ಸಾರಿ, ನಂಗೆ ಗೊತ್ತಿಲ್ಲ. ನಂಗೆ ಹಾಗೆ ಅನ್ನಿಸ್ತಾ ಇರೋದು ಫಸ್ಟ್ ಟೈಮ್ ನಾನು ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನೋಡಿದ್ದೆ. ಯಾಕಂದರೆ ಲಾಸ್ಟ್ ಮ್ಯಾಚಲ್ಲಿ ಅವರಿಗೆ ಹುಷಾರಿರಲಿಲ್ಲ ಅಂತೆಲ್ಲ ಹೇಳಿದರು. ಸೊ ಈ ಸಲ ಅದಕ್ಕೆ ಓಕೆ ಫೀಲ್ಡಿಂಗ್ ಮಾಡೋದು ಬೇಡ, ಬರೀ ಬ್ಯಾಟಿಂಗ್ ಮಾಡಲಿ. ಓಹ್ ಎಂತಣ್ಣ, ಫಸ್ಟ್ 14 ಬಾಲ್ ಕೊಹ್ಲಿ ಅವರಿದ್ದು ಆಟ ನೋಡಿದಾಗ ಇದು ಎಂತ ಸ್ಲೋ ಪಿಚ್ಚಲ್ಲಿ ಎಂಥದ್ದು ಅಲ್ಲ ಅಂತ ಅನ್ಸುತ್ತೆ. ಯಾಕಂದರೆ 1 ಪಾಯಿಂಟ್ ಆಫ್ ಟೈಮಲ್ಲಿ 14 ಬಾಲ್ಗೆ 34 ರನ್ ಹೊಡೆದಿದ್ರು. ಇದು 200+ ಸ್ಟ್ರೈಕ್ ರೇಟ್ ನಮ್ಮ ಕೊಹ್ಲಿ
ವಾವ್ ಅಂತ. ಸಾಲ್ಟ್ ಅವರಿಂದ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಪಡಿಕಲ್ ಕೂಡ ಸ್ವಲ್ಪ ಒದ್ದಾಡಿದ್ರು ಆ್ಯಕ್ಚುಲಿ, 10 ಬಾಲಿಗೆ 10 ರನ್ ಹೊಡೆದ್ರು. ಆ್ಯಂಡ್ ಕೊಹ್ಲಿ ಅವರು ಫಸ್ಟ್ 14 ಬಾಲ್ ಫಾಸ್ಟ್ ಆಡಿದ್ದಾರೆ, ಅದಾದಮೇಲೆ ಒಂಚೂರು ಸ್ಲೋ ಆಯಿತು ಅವರ ಇನ್ನಿಂಗ್ಸ್. ಯಾಕಂದ್ರೆ ಅಂದರೆ ಪಿಚ್ಚು ಕೂಡ ಸ್ಲೋ ಇತ್ತು, ಅವರನ್ನು ದೂರ್ತಾ ಇರೋದಲ್ಲ, ಪಿಚ್ ಸ್ಲೋ ಇತ್ತು. ಬಟ್ ಸೂಪರಾಗಿ ಆಡಿದ್ದು. 49 ರನ್ ನೋಡ್ದು ಔಟ್ ಆದ್ರು. 34 ಬಾಲ್ಗೆ 49 ರನ್. 50 ರನ್ ಆಗಲಿಲ್ಲ ಅಂತ ಬೇಜಾರು ಮಾಡಿಕೊಂಡಿದ್ದು. ಇಡೀ ಮ್ಯಾಚಲ್ಲಿ 50 ಯಾರು ಕೂಡ ಹೊಡಿಲ್ಲ ಅಂತ ಅಂದ್ಕೊಳ್ಬೇಡಿ, ಹೊಡೆದಿದ್ದಾರಪ್ಪ. ಗ್ರೌಂಡ್ ಮೇಲೆ ಸೈನ್ ಆಗುವಂತಹ ದಿಗ್ವೇಶ್ ರಾತಿ ಅವರು ಅತ್ಯಮೋಘ ಅರ್ಧ ಶತಕ, 4 ಓವರಿಗೆ 51 ರನ್, ಚಿತ್ರಾನ್ನ. ಆ್ಯಕ್ಚುಲಿ ಅವ್ರದ್ದು ಬೌಲಿಂಗಲ್ಲಿ ಅಂದರೆ ಒಂದು ಕ್ಯಾಚ್ ಕೂಡ ಮಿಸ್ ಆಯಿತು. ಅಬ್ದುಲ್ ಸಮದ್ ಅವ್ರು ಕ್ಯಾಚ್ ಹಿಡಿದ್ರಾಯ್ತಾ, ಕ್ಯಾಚ್ ಅದನ್ನು ಥ್ರೋ ಮಾಡ್ಬೇಕಂತಿರಲಿಲ್ಲ. ಏನೋ ಅವ್ರಿಗೆ ಮೊಮೆಂಟಮ್ ಏನೋ ಅವ್ರಿಗೆ 6 ಲೈನ್ ಹತ್ರ ತೆಗೆದುಕೊಂಡು ಹೋಗ್ತಾ ಇರಲಿಲ್ಲ. ಅವ್ರು ಸ್ವಿಕ್ ಅಂತ ಎಸ್ತರು, ಅವ್ರು ಎಷ್ಟೋ ಬಾಲು ಮಾರ್ಕ್ರಮ್ ಅವ್ರ ತಲೆ ಮೇಲಿಂದ ಹೋಯ್ತು, ಅದೊಂದು ಮಿಸ್ ಆಯ್ತು. ಇಲ್ಲ ದಿಗ್ವಿಜಯ್ ರಾತಿ ಅವರಿಗೆ ಕ್ಯಾಚ್ ಸಿಗ್ತಾ ಇತ್ತು. ಪಾಟೀದಾರ್ ಮತ್ತೆ ಮ್ಯಾಚ್ ಮೊಮೆಂಟಮ್ ಇನ್ನೂ ಕೂಡ ಚೇಂಜ್ ಮಾಡಿದ್ದು. ಕೊನೆ ಓವರ್ ತನಕ ಹೋಗ್ಬೋದು, ಸ್ಲೋ ಪಿಚ್ ಹಾಗೆ ಈಗ ಅಂದ್ಕೊಳ್ತಿದ್ದೆವು. ಬಟ್ ಓ ಮೈ ಗಾಡ್, ಒಂದು ಓವರಲ್ಲಿ ಜಿತೇಶ್ ಶರ್ಮಾ ಮತ್ತೆ ಪಾಟೀದಾರ್ ಗೊತ್ತುಂಟಲ್ಲ, ಬಂದು ಹೊಡೆಯೋದು. ಅಣ್ಣ ಈ ಸಲ ಎಂತ ಅಂದ್ಕೊಂಡಿದ್ದಾರೆ ಏನು, ಯಾಕಂದರೆ ಲಾಸ್ಟ್ IPL ಅಲ್ಲಿ RCB ವಿನ್ ಆದರೂ ಕೂಡ ಪಾಟೀದಾರ್ ಅವರಿಂದ ಕಾಂಟ್ರಿಬ್ಯೂಷನ್ ಒಂಚೂರು ಕಡಿಮೆ ಇತ್ತು. ಈ ಸಲ ಆ ದೂರು ಕೇಳಲೇಬಾರ್ದಂತ ಡಿಸೈಡ್ ಮಾಡಿದೆ ಅಂತ ಕಾಣ್ತದೆ. 13 ಬಾಲಿಗೆ 27 ರನ್, 1 4 3 6. ಜಿತೇಶ್ ಶರ್ಮಾ ಆಡಿದ್ದು 9 ಬಾಲು, 9 ಬಾಲಿಗೆ 23 ರನ್ ಚಚ್ಚಿದ್ದಾರೆ. 2 4 2 6. ಆ್ಯಂಡ್ ಲಾಸ್ಟಿಗೆ ಟಿಮ್ ಡೇವಿಡ್ ಮತ್ತು ರೊಮಾರಿಯೋ ಶೆಫರ್ಡ್ಸ್ ಅವರ ಫ್ರೆಂಡ್ಶಿಪ್ ಹೇಗೆ ಉಂಟಂತ ಪ್ರೂವ್ ಮಾಡಲಿಕ್ಕೋಸ್ಕರ ಇಬ್ಬರು ಕೂಡ 8 ಬಾಲ್ ಆಡಿದ್ದು, ಇಬ್ಬರು ಕೂಡ 14 ರನ್ ಹೊಡೆದದ್ದು, ಇಬ್ಬರು ನಾಟ್ಔಟ್ ಆಗೇ ಇದ್ದರು. 1 4 1 6. ವಾವ್, 8 ಬಾಲಲ್ಲಿ 14, 1 4 1 6 ನಾಟ್ ಔಟು. ಇನ್ನೂ ಸಹ 4 ಓವರ್ ಇತ್ತಲ್ಲ. 15.1 ಓವರ್ಸಲ್ಲಿ ನಾವು ಟಾರ್ಗೆಟ್ ರೀಚ್ ಆಗಿ ಆಯಿತು. 15.4 ಓವರ್ಸಲ್ಲಿ SRH ಮೇಲೆ ಹೊಡೆದಿದ್ದಾವಲ್ಲ, ಇವತ್ತು 15.1 ಓವರ್ಸಲ್ಲಿಗೆ ಟಾರ್ಗೆಟ್ ರೀಚ್ ಆಗಿದೆ. LSG ಬಾಡಿ ಲ್ಯಾಂಗ್ವೇಜ್ ಇವತ್ತು ಫೀಲ್ಡಿಂಗ್ ಆಗಿರ್ಬೋದು, ಎಷ್ಟು ಮಿಸ್ಫೀಲ್ಡ್ ಇತ್ತು. ಒಂದು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೇ ರನ್ಔಟ್ ಆಗ್ತಾಯಿತ್ತು, ಕೊಹ್ಲಿ ಅಥವಾ ಸಾಲ್ಟ್ ಇಬ್ಬರಲ್ಲಿ ಒಬ್ಬರು ರನ್ಔಟ್ ಆಗ್ತಾಯಿದ್ರು. ಫೀಲ್ಡಿಂಗ್ ಹಾರಿಬಲ್ ಆಗಿತ್ತು. ಅವರು ಮೊದಲೇ ಸೋಲು ಒಪ್ಪಿಕೊಂಡ್ರ ಅಂತ. ಅವ್ರದ್ದು ಏನು 146 ಹೊಡೆದು ಔಟ್ ಆದ ಕೂಡಲೇ ಅವರು ಇದಾಗೋದಿಲ್ಲ, ಇಲ್ಲಿ ಸ್ಟೇಡಿಯಮಲ್ಲಿ ಬೇರೆ RCB ಅಂತ ಎಲ್ಲ ಫ್ಯಾನ್ಸ್ ಕಿರಿಸ್ತಾ ಇದ್ದಾರೆ, ನಮ್ಗೆ ಆಗೋದಿಲ್ಲ ಅಣ್ಣ ಅಂತ ಏನೋ ಒಂದು ಅವ್ರ ಬಾಡಿ ಲ್ಯಾಂಗ್ವೇಜ್ ವೀಕ್ ಇತ್ತು. ಈಗ ನಾವು ಪಾಯಿಂಟ್ಸ್ ಟೇಬಲಲ್ಲಿ ಪ್ರಥಮ ಸ್ಥಾನದಲ್ಲಿ ರಾರಾಜಿಸ್ತಾ ಇದ್ದೇವೆ. ಎಸ್, ಪ್ರೆಡಿಕ್ಷನ್ ಗೇಮ್ ಅದರ ರಿಸಲ್ಟ್ ಮೊದಲು ನಾನು ಏನು ಹೇಳ್ತಾ ಇದ್ದೇನೆ ಅಂತಂದರೆ, ಇನ್ನು ಮೇಲೆ ನೀವು ಇಲ್ಲಿ ತನಕ ವಿಡಿಯೋ ನೋಡಿದೆ ಸೂಪರ್ ಬಿಡಿ. ಇನ್ನು ಮೇಲೆ ನಮ್ಮ ಪೋಸ್ಟ್ ಮ್ಯಾಚ್ ವಿಡಿಯೋಗೆ ಬರುವಂಥ ಕಮೆಂಟಿಗೆ, ಯಾವ ಕಮೆಂಟಿಗೆ ಹೈಯೆಸ್ಟ್ ಲೈಕ್ಸ್ ಇರ್ತದೆ, ಅಬ್ಯೂಸಿವ್ ಕಮೆಂಟ್ ಬಿಟ್ಟು, ಯಾರು ಬೇರೆಯವರಿಗೆ ಬೈಯೋದು ಅದಿದೆಲ್ಲ ಬಿಟ್ಟು, ಯಾವ್ದಾದ್ರು ಒಳ್ಳೆ ಕಮೆಂಟ್ ಇರ್ತಲ್ಲ, ಯಾವ ಕಮೆಂಟಿಗೆ ಹೈಯೆಸ್ಟ್ ಲೈಕ್ಸ್ ಬರ್ತದೆ ಆ ಒಂದು ಕಮೆಂಟನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಓದ್ತೇವೆ. ಬರೀ ಪೋಸ್ಟ್ ಮ್ಯಾಚ್ ಇದು ಮಾತ್ರ ಆಯಿತಾ, ಪ್ರಿವ್ಯೂ ಅದರದ್ದೆಲ್ಲ ಕನ್ಸಿಡರ್ ಮಾಡೋದಿಲ್ಲ. ಪೋಸ್ಟ್ ಮ್ಯಾಚ್ ವಿಡಿಯೋದಲ್ಲಿ ಬರುವಂಥ ಒಂದು ಕಮೆಂಟಿಗೆ, ಯಾವ ಕಮೆಂಟಿಗೆ ಹೈಯೆಸ್ಟ್ ಲೈಕ್ಸ್ ಬರ್ತದೆ ಅವರ ಹೆಸರು ಮತ್ತು ಆ ಕಮೆಂಟನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಓದ್ತಾ ಹೋಗ್ತೇನೆ. ಅದರಿಂದ ನಿಮಗೂ ಕೂಡ ಒಂದು ಕಮೆಂಟ್ ಹಾಕೋರಿಗೂ ಕೂಡ ನಾವು ಒಂದು ರೆಕಗ್ನೈಸ್ ಮಾಡಿದಾಗೆ ನಾವು ನೋಡ್ತೇವೆ, ಎಲ್ಲ ಕಮೆಂಟ್ ನೋಡ್ತೇವೆ. ನಮಗೆ ಎಲ್ಲ ಕಮೆಂಟಿಗೆ ಉತ್ತರ ಕೊಡಲಿಕ್ಕೆ ನಿಜ ಕೂಡ ನನಗೆ ಟೈಮ್ ಇಲ್ಲ. ಆ್ಯಂಡ್ ಈವನ್ ನಾನು ಪೋಸ್ಟ್ ಸೆಕ್ಷನಲ್ಲಿ ಕೇಳಿದೆ, ಇನ್ನು ಮೇಲೆ ಪ್ರಿವ್ಯೂ ವಿಡಿಯೋ ಮಾಡೋದಿಲ್ಲ, ಚಾನಲನ್ನು ಹೇಗೆ ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತ. ಸುಮಾರು ಜನ ತುಂಬ ದೊಡ್ಡ ಪ್ರಬಂಧ ಬರೆದು ಸಲಹೆ ಕೊಟ್ಟಿದ್ದೀರಿ, ನಾ ಎಲ್ಲ ಓದಿದ್ದೇನೆ, ನಂಗೆ ರಿಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಅದನ್ನು ಕೂಡ ಯಾರು ಬೈದಾಕಿದ್ರು, ಐ ಆಮ್ ವೆರಿ ಡಿಸಪಾಯಿಂಟೆಡ್, ನೀವು ರಿಪ್ಲೈ ಮಾಡಿಲ್ಲ ಅಣ್ಣ, ನಾವು ಓದಿದ್ದೇನೆ, ನಂಗೆ ರಿಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಆ್ಯಂಡ್ ಪ್ರೆಡಿಕ್ಷನ್ ಗೇಮ್ ಇವತ್ತಿನ ವಿನ್ನರ್ ಯಾರು? ನವೀನ್ ಕುಮಾರ್. ಎಂಥ ಪ್ರೆಡಿಕ್ಷನ್ ಅಣ್ಣ, ಈ ಒಂದು ಬೆಂಗಳೂರು ಪಿಚ್ಚಲ್ಲಿ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು ಮಿನಿಮಮ್ 180 ಹೊಡಿತಾರೆ ಹಾಗೆ ಹೀಗೆ ಅಂತ. ಬಟ್ ನೀವು 146 ಅಂತ ಕರೆಕ್ಟ್ ಪ್ರೆಡಿಕ್ಟ್ ಮಾಡಿದ್ರಿ. ಕಂಗ್ರ್ಯಾಚುಲೇಷನ್ಸ್ ನವೀನ್ ಕುಮಾರ್ ಅವರೇ. ಆ್ಯಂಡ್ ಒಂದು ಇಬ್ಬರು 147 149 ಎಲ್ಲ ಪ್ರೆಡಿಕ್ಟ್ ಮಾಡಿದಿರಿ. ಬಟ್ ಹೀಗೆ ಮುಂದುವರಿಲಿ, ಪ್ರೆಡಿಕ್ಷನ್ ಗೇಮ್ಸ್ ಮುಂದುವರಿತದೆ. ಹಾಗೆ ಕಮೆಂಟಲ್ಲಿ ಯಾರಿಗೆ ಜಾಸ್ತಿ ಲೈಕ್ಸ್ ಬರುತ್ತೆ ಆ ಕಮೆಂಟನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಓದ್ತೇನೆ ಅಷ್ಟೇ. ಜೈ RCB, ಭಾರಿ ಖುಷಿ ಆಯಿತು. ಇದೇ ಥರ ಒಂದು ನಾಗಲೋಟ ಮುಂದುವರಿಲಿ ಅಂತ ನಾವು ಹಾರೈಸ್ತೇವೆ. ಸರಿ, ನಾಳೆ ಸಿಗುವ. ನಮಸ್ಕಾರ.